ನಮಸ್ಕಾರ ಸ್ನೇಹಿತರೆ, ನಾನು ಜ್ಞಾನಸುಧಾ ಕನ್ನಡ ಚಾನಲ್ನ ಗೋಪಿನಾಥ್. ಸ್ನೇಹಿತರೆ, ಇಂದಿನ ನಮ್ಮ ವಿಷಯ ಸಜ್ಜನ್ ರಾವ್ ಎಂಬ ಮಹನೀಯರನ್ನು ಕುರಿತದ್ದು. ಸಜ್ಜನ್ ರಾವ್ ವೃತ್ತ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಬಳಿ ಸಮೀಪದಲ್ಲಿರುವ ವಿಶ್ವೇಶ್ವರಪುರದ ಸಜ್ಜನ್ ರಾವ್ ವೃತ್ತ. ಇದರ ಪಕ್ಕದಲ್ಲಿಯೇ ವಿ ಬೇಕರಿ, ಫುಡ್ ಸ್ಟ್ರೀಟ್ ಎಲ್ಲವೂ ಇದೆ. ಇವೆಲ್ಲದಕ್ಕೂ ಹೋಗಬೇಕಾದರೆ ಸಜ್ಜನ್ ರಾವ್ ವೃತ್ತವನ್ನು ಬಳಸಿಕೊಂಡೇ ಹೋಗಬೇಕಾಗುತ್ತದೆ. ಆ ವೃತ್ತಕ್ಕೆ ಸಜ್ಜನ್ ರಾವ್ ಎಂಬ ಹೆಸರು ಬರಲು ಕಾರಣವೇನು? ಸಜ್ಜನ್ ರಾವ್ ಎನ್ನುವವರು ಯಾರು? ಅವರ ವೃತ್ತಾಂತವೇನು? ಅವರು ಸಾಧಿಸಿದ್ದಾದರೂ ಏನು? ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಏನು? ಈ ಎಲ್ಲ ಸಂಗತಿಯನ್ನು ವಿವರವಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ದಯವಿಟ್ಟು ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿರಿ. ಸ್ನೇಹಿತರೆ, ಅದಕ್ಕೂ ಮೊದಲು ಒಂದು ಸಣ್ಣ ಕೋರಿಕೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಬಟನ್ ಐಕನ್ ಒತ್ತಿ ನಮ್ಮ ಮುಂದಿನ ಎಲ್ಲ ಸಂಚಿಕೆಗಳಿಗೆ ಸ್ಫೂರ್ತಿಯಾಗಿರಿ. ಸಜ್ಜನ್ ರಾವ್ ವೃತ್ತದ ಬಳಿಯೇ ಸುಬ್ರಹ್ಮಣ್ಯ ದೇವಸ್ಥಾನ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ, ಸಜ್ಜನ್ ರಾವ್ ನಿರ್ಮಿಸಿದ ಶಿಶುಶಾಲೆಯ ಎಲ್ಲವೂ ಇದೆ. ಬನ್ನಿ ಎಲ್ಲವನ್ನು ವಿವರವಾಗಿ ಹೇಳೋಣ. ಬನ್ನಿ ಈಗ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಸಜ್ಜನ್ ರಾಯರಿಗೆ ಸಿಕ್ಕದ್ದು ಒಂದಲ್ಲ 3 ಬಿರುದುಗಳು. ಅವುಗಳಲ್ಲಿ ಮೊದಲನೇದಾಗಿ ಶೃಂಗೇರಿಯ ಜಗದ್ಗುರುಗಳಾದ ಚಂದ್ರಶೇಖರ ಭಾರತಿ ಶ್ರೀಗಳಿಂದ ಧರ್ಮಾತ್ಮ ಎಂಬ ಬಿರುದು. ಎರಡನೇದಾಗಿ 1935ರಲ್ಲಿ ಮೈಸೂರಿನ ಮಹಾರಾಜರಾದ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಧರ್ಮ ಪ್ರಕಾಶ ಎಂಬ ಬಿರುದು. ಅನಂತರ ಬ್ರಿಟಿಷ್ ಆಡಳಿತ ಸರ್ಕಾರವು ನೀಡಿದ ರಾವ್ ಬಹದ್ದೂರ್ ಎಂಬ ಬಿರುದು. ಸ್ನೇಹಿತರೆ, ಸಜ್ಜನರಾಯರು 1868 ಆಗಸ್ಟ್ 30ರಂದು ಮದ್ದೂರಿಗೆ ಸೇರಿದ ತಗ್ಗಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಈ ತಗ್ಗಳ್ಳಿಯನ್ನು ಜನರು ತುಗ್ಗಹಳ್ಳಿ ಎಂದೂ ಸಹ ಕರೆಯುತ್ತಾರೆ. ಇವರ ತಂದೆ ಜೀವಣ್ಣರಾವ್, ತಾತ ಮಣಕೋಜಿರಾವ್. ಈ ಕುಟುಂಬವನ್ನು ಮಹಾರಾಷ್ಟ್ರ ಕ್ಷತ್ರಿಯ ಸೂರ್ಯವಂಶ ಕಾಶ್ಯಪ ಸಗೋತ್ರರೆಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಕುಟುಂಬವು ತಲತಲಾಂತರದಿಂದ ತಗ್ಗಹಳ್ಳಿಯಲ್ಲಿಯೇ ನೆಲೆಸಿದವರಲ್ಲ. ಇವರು 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಮದ್ದೂರಿಗೆ ವಲಸೆ ಬಂದು ತಗ್ಗಳ್ಳಿಯಲ್ಲಿ ನೆಲೆಸಿದರು. ಈ ಮನೆಯವರನ್ನು ಗ್ರಾಮಸ್ಥರು ಸಾಮಾನ್ಯವಾಗಿ ರಾಯರ ವಂಶ, ರಾಯರ ಕುಟುಂಬ ಎಂದು ಕರೆಯುತ್ತಾರೆ. ಈ ಕುಟುಂಬವು ತಗ್ಗಳ್ಳಿಯಲ್ಲಿ, ಮಾಗಡಿಯಲ್ಲಿ ಕೆಲವು ಕೃಷಿ ಭೂಮಿಗಳನ್ನು ಹೊಂದಿತ್ತು. ಆದರೆ ಕೃಷಿಯ ಅನುಭವವಿಲ್ಲದ ಇವರಿಗೆ ಅದರಿಂದ ಯಾವುದೇ ವರಮಾನವು ಸರಿಯಾಗಿ ಬರುತ್ತಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ಬಡತನವಿತ್ತು. ದಿನದಂದಿನ ಕೈಂಕರ್ಯಕ್ಕೂ ಸಹ ತ್ರಾಸದಾಯಕವಾಗಿತ್ತು. ಹೀಗಾಗಿ ಸಜ್ಜನರಾಯರು ತಗ್ಗಳ್ಳಿಯನ್ನು ತೊರೆದು ಬೇರೆಲ್ಲಾದರೂ ಒಂದು ಉದ್ಯೋಗವನ್ನು ಮಾಡಬೇಕೆಂದು ಚಿಂತಿಸುತ್ತಿದ್ದ ಸಮಯದಲ್ಲಿ ಅವರ ಸೋದರ ಮಾವರಾದ ಬೋಜಾಗಡೆ ವೆಂಕಟರಾಯರು ಬೆಂಗಳೂರಿನ ಚಾಮರಾಜಪೇಟೆ ಬಳಿ ವಸ್ತ್ರದ ಮಳಿಗೆಯನ್ನು ಹೊಂದಿರುವುದು ನೆನಪಿಗೆ ಬಂದು ಅವರು ಚಾಮರಾಜಪೇಟೆಗೆ ಸೋದರ ಮಾವನ ಕಾಣಲು ಬಂದರು. ಹಾಗೆ ಕಾಣಲು ಬಂದವರು ಸೋದರ ಮಾವನಿಗೆ ಬಲಗೈಯಾಗಿ ನಿಂತು ದುಡಿದರು. ಆ ವ್ಯವಹಾರದಲ್ಲಿ ಇಂದಿನ ಮರಾಠ ಹಾಸ್ಟೆಲ್ನ ಪಾದಚಾರಿ ಮಾರ್ಗದ ಹೋಟೆಲ್ ಮೇಲೆಲ್ಲ ಸೀರೆ ವ್ಯಾಪಾರವನ್ನು ಭರ್ಜರಿಯಾಗಿ ಮಾಡಿದರು. ಸಜ್ಜನ್ ರಾಯರು ವ್ಯಾಪಾರದ ಮಟ್ಟುಗಳನ್ನೆಲ್ಲ ಸೋದರ ಮಾವನಿಂದ ಕಲಿತರೆಂದು ಹೇಳಬಹುದು. ಸೋದರ ಮಾವನ ಮಳಿಗೆಯಲ್ಲಿ ರಾತ್ರಿ 8 ಗಂಟೆಯವರೆಗೆ ಅವರ ದುಡಿಮೆ ಇತ್ತು. ಅವರ ಕರ್ತವ್ಯವನ್ನು ನಿಸ್ಪೃಹರಾಗಿ ಮಾಡುತ್ತಿದ್ದರು. ಆ 8 ಗಂಟೆಯ ನಂತರ ಅಂಗಡಿಯನ್ನು ಗುಡಿಸಿ ಧೂಳು ಒರೆಸಿ ಸ್ವಚ್ಛ ಮಾಡುತ್ತಿದ್ದರು. ಅನಂತರವೇ ಅವರಿಗೆ ವಿಶ್ರಾಂತಿಯು ದೊರೆಯುತ್ತಿತ್ತು. ಆದರೆ ಸಜ್ಜನರಾಯರ ದುರಾದೃಷ್ಟ, ಬೋಜಾಗಡೆ ವೆಂಕಟರಾಯರು 1907ರಲ್ಲಿ ಕಾಲವಾದರು. ಆಗ ಸಜ್ಜನರಾಯರಿಗೆ ಕೇವಲ 39 ವರ್ಷ. ಸಜ್ಜನರಾಯರಿಗೆ ನಿಂತ ನೆಲವೇ ಕುಸಿದಂತಾಯಿತು. ಆದರೆ ಅವರು ಧೃತಿಗೆಡಲಿಲ್ಲ. ಸೋದರ ಮಾವನ ವ್ಯಾಪಾರವನ್ನು ಮುಂದುವರಿಸಿ 1926ರ ಹೊತ್ತಿಗೆ ಬೆಂಗಳೂರಿಗೆ ಕೆಲವೇ ಶ್ರೀಮಂತರಲ್ಲಿ ಒಬ್ಬರಾದರು. ಆಗ ಅವರಿಗೆ 58 ವರ್ಷ ವಯಸ್ಸು. ಇದಕ್ಕೂ ಮೊದಲು 1909ರಲ್ಲಿ ಗವಿಪುರದಲ್ಲಿ ಅವರ ಸೋದರ ಮಾವಂದಿರಾದ ಬೋಜಾಗಡೆ ವೆಂಕಟರಾಯರಿಗೆ ಸೇರಿದ ಒಂದು ನಿವೇಶನವಿತ್ತು. ಆ ನಿವೇಶನದಲ್ಲಿ ಅವರ ನೆನಪಿನಿಗೆ ಕಾಣಿಕೆಯಾಗಿ ಒಂದು ಉಚಿತ ವಸತಿ ನಿಲಯವನ್ನು ಸ್ಥಾಪನೆ ಮಾಡಿದರು. ಆ ವಸತಿ ನಿಲಯವು ನಂತರ ಒಂದು ಶಾಲೆಯಾಗಿ ಪರಿವರ್ತನೆಯಾಯಿತು.
ಆ ಶಾಲೆಯೇ ಇಂದಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ನಮ್ಮ ಭಾರತದ ಅಭಿನಯ ಚಕ್ರವರ್ತಿಯೋ ನಟ ಭಯಂಕರನೂ ಆದ ರಜನಿಕಾಂತ್ರವರು ತಮ್ಮ ಪ್ರಾಥಮಿಕ ಶಾಲೆಯ ಅಧ್ಯಯನವನ್ನು ಮಾಡಿದವರು. ಅನಂತರ ಅವರ ವ್ಯವಹಾರವು ಬೆಂಗಳೂರಲ್ಲಿ ಸತತವಾಗಿ ಮುಂದುವರಿಯಿತು. ಬೆಂಗಳೂರಿನ ದೊಡ್ಡಪೇಟೆ ತುಪ್ಪದ ಆಂಜನೇಯ ಗುಡಿ ಬೀದಿಯ ಉತ್ತರಕ್ಕೆ ಒಂದು ನಿವೇಶನವನ್ನು ಕೊಂಡು ಅಲ್ಲಿಯೇ ತಮ್ಮ ಮಳಿಗೆಯನ್ನು ತೆರೆದರು. ಅಲ್ಲಿನ ವ್ಯಾಪಾರವು ಭರ್ಜರಿಯಾಗಿತ್ತು. ಅವರು ಹಿಡಿದಿದ್ದೆಲ್ಲವೂ ಚಿನ್ನವಾಗಿ ಪರಿವರ್ತನೆಯಾಯಿತು. ಅವರ ವ್ಯಾಪಾರದಲ್ಲಿ ಪಾಲುದಾರರಾಗಿ ಬಂದವರು ಅವರ ಅಳಿಯಂದಿರಾದ ಮನ್ನಾಜಿರಾವ್. ಇಬ್ಬರು ಜೊತೆಯಾಗಿ ವ್ಯಾಪಾರವನ್ನು ಮುಂದುವರಿಸಿ ಅತಿ ಶ್ರೀಮಂತರಾದರು. ಸಜ್ಜನರಾಯರ ಕುಟುಂಬ ಮೊದಲಿನಿಂದಲೂ ನೂಲು ವ್ಯಾಪಾರ ಮಾಡುತ್ತಿದ್ದು ಬಿನ್ನಿ ಮಿಲ್ ಉತ್ಪನ್ನಗಳ ಏಜೆನ್ಸಿಯನ್ನು ತೆಗೆದುಕೊಂಡರು. ಅನಂತರ ಮೈಸೂರು ಜಿಲ್ಲೆಗೆ KR ಮಿಲ್ಸ್ನ ವಿತರಕರಾದರು. ಇದಕ್ಕಾಗಿ ವಿಶ್ವೇಶ್ವರಪುರದಲ್ಲಿ ಸಜ್ಜನರಾಯರು ಒಂದು ಬಣ್ಣದ ಘಟಕವನ್ನೇ ಸ್ಥಾಪಿಸಿದರು. ಇವರಿಗೆ ಗೋಕುಲ್ದಾಸ್ ಜಮುನಾದಾಸ್ ಎಂಬ ಹಿರಿಯ ಉದ್ಯಮಿಯೊಬ್ಬರು ವಿದೇಶದಿಂದ ಉತ್ತಮವಾದ ಬಣ್ಣಗಳನ್ನು ತಂದು ಸರಬರಾಜು ಮಾಡುತ್ತಿದ್ದರು. ಹಾಗಾಗಿ ಸಜ್ಜನರಾಯರ ಹೆಸರು ಬೆಂಗಳೂರಿನಲ್ಲೆಲ್ಲ ಪ್ರಸಿದ್ಧಿಯಾಯಿತು. ಆದರೆ ಅವರ ದುರಾದೃಷ್ಟ, ಮೊದಲನೇ ಮಹಾಯುದ್ಧವು 1919ರಲ್ಲಿ ನಡೆದಾಗ ಆ ಸಮಯದಲ್ಲಿ ಜಾಗತಿಕ ಸಮಸ್ಯೆಯಿಂದಾಗಿ ಗೋಕುಲ್ದಾಸ್ ಜಮುನಾದಾಸ್ರವರು ಬಣ್ಣಗಳನ್ನು ಪೂರೈಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅವರ ಬಣ್ಣದ ಘಟಕವು ಮುಚ್ಚಿ ಹೋಯಿತು. ಆ ವೇಳೆಗೆ ಬೆಂಗಳೂರಿನಲ್ಲಿ ಪ್ರಸಿದ್ಧರಾಗಿದ್ದ ಸಜ್ಜನರಾಯರು ಅತ್ಯಂತ ಸರಳ ವ್ಯಕ್ತಿಯಾಗಿ ದೈವಭಕ್ತರಾಗಿದ್ದರು. ಸ್ವಾರ್ಥವೆಂಬುದು ಅವರಲ್ಲಿ ಎಳ್ಳಷ್ಟೂ ಇರಲಿಲ್ಲ. ತಮ್ಮ ಪತ್ನಿ ಲಕ್ಷ್ಮೀಬಾಯಿಯೊಂದಿಗೆ ಲಕ್ಷ್ಮೀ ಸದನವೆಂಬ ಮನೆಯಲ್ಲಿ ವಾಣಿವಿಲಾಸದ ಆಸ್ಪತ್ರೆಯ ಮುಂಭಾಗ ವಾಸವಿದ್ದರು. ಸಜ್ಜನರಾಯರು ತಾವು ಸಮಾಜದಿಂದ ಏನನ್ನು ಗಳಿಸಿದವೋ ಆ ಶ್ರೀಮಂತಿಕೆಯನ್ನು ಮರಳಿ ಸಮಾಜಕ್ಕೆ ಅರ್ಪಿಸಬೇಕೆಂಬುದು ಅವರ ತತ್ವವಾಗಿತ್ತು. ಅದಕ್ಕಾಗಿ ಒಂದು ಟ್ರಸ್ಟನ್ನು ಸಹ ಸ್ಥಾಪನೆ ಮಾಡಿದರು. ಬಡವರಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಜನೋಪಕಾರ ಮಾಡಿದರು. ಸಾಕಷ್ಟು ಆಸ್ಪತ್ರೆ, ಪಾಠಶಾಲೆ, ವಸತಿ ನಿಲಯಗಳ ಸ್ಥಾಪನೆಗೆ ಕಾರಣರಾದರು. ಮುಖ್ಯವಾಗಿ ಮರಾಠ ಹಾಸ್ಟೆಲ್ 1930ರಲ್ಲಿ ಭೂವಿಜ್ಞಾನದ ನಿವೃತ್ತ ಪ್ರಾಧ್ಯಾಪಕರಾದ ಸಾಂಬಶಿವ ಅಯ್ಯರ್ ಅವರು ಬುಲ್ ಟೆಂಪಲ್ ರಸ್ತೆಯಲ್ಲಿರುವ ತಮ್ಮ ಮನೆಯನ್ನು ಮಾರಿದಾಗ ಸರ್ಕಾರಿ ಹರಾಜಿನ ಮೂಲಕ ಮರಾಠ ವ್ಯವಸ್ಥಾಪಕ ಸಮಿತಿಯು ಖರೀದಿ ಮಾಡಿ ವಸತಿ ಸೌಕರ್ಯವನ್ನು ಉಂಟು ಮಾಡಿದರು. ಸಜ್ಜನರಾಯರಿಗೆ ಪ್ರಸಿದ್ಧರಾದ ವ್ಯಕ್ತಿಗಳ ಪರಿಚಯವಿತ್ತು. ಹಾಗಾಗಿ ಅವರಲ್ಲಿ ಮಿರ್ಜಾ ಇಸ್ಮೇಲ್ ಸಹ ಒಬ್ಬರು. 1932ರಲ್ಲಿ ಮರಾಠ ಸಮ್ಮೇಳನವನ್ನು ದಿವಾನರಾಗಿದ್ದ ಮಿರ್ಜಾ ಇಸ್ಮೇಲ್ ಅವರು ಉದ್ಘಾಟಿಸಿರುವುದು ಇದಕ್ಕೆ ದ್ಯೋತಕವಾಗಿದೆ. ಅವರಿಗೆ ಸಾಧುಗಳು, ಸಂತರು, ಫಕೀರರು, ಯೋಗಿಗಳೆಂದರೆ ಬಹಳ ಭಯ ಭಕ್ತಿ ಇತ್ತು. ಸಜ್ಜನರಾಯರಿಗೆ ರಾಮಲಿಂಗ ಸ್ವಾಮಿ ಎಂಬ ತಮಿಳು ಅಧ್ಯಾತ್ಮಗಳ ಗುರುಗಳೊಬ್ಬರಿದ್ದರು. ಅವರ ಪ್ರೇರಣೆಯಿಂದಾಗಿ 1934ರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿದರು. ಈ ಸಮಯದಲ್ಲಿ ಸಜ್ಜನರಾಯರಿಗೆ ಹಣಕಾಸಿನ ತೊಂದರೆ ಬಹಳವಾಗಿ ಕಾಡಿತು. ಹಾಗಾಗಿ ಅವರು ತಮ್ಮ ಪತ್ನಿ ಲಕ್ಷ್ಮೀಬಾಯಿಯೊಂದಿಗೆ ಮಡಿಯಲ್ಲಿ ಬೆಳಿಗ್ಗೆಯೇ ಹೊರಟು ದೇವಾಲಯದ ನಿರ್ಮಾಣಕ್ಕಾಗಿ ಧನ ಸಂಗ್ರಹ ಮಾಡಿದರು. ಬೆಳಿಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ ಸಜ್ಜನರಾಯರು 12 ತಾಸು ಕಾಲ ದೇವಸ್ಥಾನದ ಕಾಮಗಾರಿಯನ್ನು ತಾವೇ ಸ್ವತಃ ಅವಲೋಕಿಸುತ್ತಿದ್ದರು ಮತ್ತು ಸಾಕಷ್ಟು ನಿರ್ದೇಶನಗಳನ್ನು ನೀಡುತ್ತಿದ್ದರು. ಇದಕ್ಕಾಗಿ ಸುಬ್ರಹ್ಮಣ್ಯ, ಶ್ರೀವಲ್ಲಿ ಮತ್ತು ದೇವಸೇನಾ ವಿಗ್ರಹಗಳನ್ನು ತಮಿಳುನಾಡು ತರಿಸಿ ಪ್ರತಿಷ್ಠಾಪನೆ ಮಾಡಿದರು. 1932ರಲ್ಲಿ ನಗರಸಭೆಯ ಕೋರಿಕೆಯಂತೆ ಸಾರಿಗೆಯ ನಿಯಂತ್ರಣಕ್ಕಾಗಿ ವೃತ್ತವನ್ನು ನಿರ್ಮಿಸಿದರು. ಅದಕ್ಕೆ ಪ್ರಸ್ತುತ ಸಜ್ಜನರಾವ್ ಸರ್ಕಲ್ ಎಂದೇ ಕರೆಯಲಾಗುತ್ತದೆ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಾಣಿವಿಲಾಸ ಹೆರಿಗೆ ಆಸ್ಪತ್ರೆಯು ಸಹ ನಿರ್ಮಾಣವಾಗುತ್ತಿತ್ತು. ಇದರ ಜವಾಬ್ದಾರಿಯನ್ನು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರು ಹೊತ್ತಿದ್ದರು. ಅವರು ಸಜ್ಜನರಾಯರನ್ನು ಒಂದು ಹೆರಿಗೆ ವಾರ್ಡ್ ನಿರ್ಮಾಣಕ್ಕಾಗಿ ಧನ ಸಹಾಯವನ್ನು ಕೋರಲು ಸಜ್ಜನರಾಯರು ಹಿಂದು ಮುಂದೆ ಯೋಚಿಸದೆ 50,000 ರೂಪಾಯಿಗಳನ್ನು ನೀಡಿ ಉದಾತ್ತರಾದರು. ಇಂದು ಅದೇ 50,000 ರೂಪಾಯಿಗಳು ಕೋಟಿ ಕೋಟಿ ರೂಪಾಯಿಗಳಿಗೆ ಸಮಾನವಾಗಿದೆ. ಸಜ್ಜನರಾಯರಿಗೆ ಮಂಡಿ ಹರಿಯಣ್ಣ, ಕನ್ನಡದ ಮಹಾನ್ ಕವಿ ಡಿ ಗುಂಡಪ್ಪ, ವೈದ್ಯರಾದ
ಸಾಕಷ್ಟು ಹಿರಿಯ ವ್ಯಕ್ತಿಗಳು ಸ್ನೇಹಿತರಾಗಿದ್ದರು. ಇದ್ದ ಜೀವನವನ್ನು ಶುದ್ಧ ಜೀವನವನ್ನು ನಡೆಸುತ್ತಿದ್ದರು. 1940ರಲ್ಲಿ ಸಜ್ಜನರಾವ್ ವೃತ್ತದ ಸಮೀಪ ತಮ್ಮ ಮಾತಾಪಿತೃಗಳ ನೆನಪಿಗೆ ಕೊನೆಯದಾಗಿ ಒಂದು ಶುಶ್ರೂಷಾಲಯವನ್ನು ನಿರ್ಮಿಸಿದರು. ಅದೇ ಅವರ ಕಡೆಯ ನಿರ್ಮಾಣ. ಸಜ್ಜನರಾಯರು ಬೇರೇನನ್ನು ಇಷ್ಟಪಡದಿದ್ದರೂ ಸಹ ತಾಂಬೂಲವನ್ನು ಹೆಚ್ಚು ಬಯಸುತ್ತಿದ್ದರು. ಪ್ರತಿ ಭೋಜನದ ನಂತರ ಒಂದು ಲೋಟ ಮಜ್ಜಿಗೆಯನ್ನು ಸೇವಿಸುತ್ತಿದ್ದರು. ನಂತರ ಒಂದು ತಾಂಬೂಲವನ್ನು ಜಗಿಯುತ್ತಿದ್ದರು. ಇದೇ ಅವರ ಹವ್ಯಾಸ. ಸಜ್ಜನರಾಯರು ಹೀಗೆ ಸಮಾಜ ಸೇವಾಸಕ್ತರಾಗಿದ್ದು 1942 ಮೇ 20ರಂದು ವಯೋಸಹಜ ಕಾರಣದಿಂದಾಗಿ ನಿಧನರಾದರು. ಅವರ ಸಮಾಧಿಯು ಗವಿಗಂಗಾಧರೇಶ್ವರ ಗುಡಿಯ ಎದುರು ಒಂದು ಹಳ್ಳದಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ ಎಂಬುದನ್ನು ಕಂಡರೆ ಅತ್ಯಂತ ದುಃಖವಾಗುತ್ತದೆ.